ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರಿಶು ಕುಕ್ಕಿಂಗ್ ಬ್ಲಾಗ್ಸ್. ಇವತ್ತು ಹುಣ್ಣಿಮೆ ಸೋಮವಾರ ಬೆಳಗ್ಗೆನೆ ಪೂಜೆ ಎಲ್ಲ ಆಯಿತು. ಇವತ್ತು ರಕ್ಷಾಬಂಧನ ಕೂಡ. ನನಗೆ 4 ಜನ ಅಣ್ಣದಿರು. ಆದರೆ ನಾನು ಅಲ್ಲಿಗೆ ಹೋಗೋಕ್ಕಾಗಿಲ್ಲ, ಯಾಕಂದರೆ ಮಕ್ಕಳು ಸ್ಕೂಲು ಅಂತ ಎಲ್ಲ ಇರುತ್ತಲ್ವ. ಸೊ ಹಾಗಾಗಿ ಹೋಗೋಕ್ಕಾಗಿಲ್ಲ. ನಮ್ಮ ಅಣ್ಣ 4 ಜನ ಇನ್ನೂ ಬರ್ತಾಯಿಲ್ಲ, ಒಬ್ಬರು ಅಣ್ಣ ಬರ್ತಾ ಇದ್ದಾರೆ. ಸೊ ಒಬ್ಬರು ಅಣ್ಣ ಬರ್ತಿದ್ದಾರೆ ಅನ್ನೋ ಖುಷಿಗೆ ಸ್ವಲ್ಪ ಹಾಗೆ ಸ್ಪೆಷಲಾಗಿ ಏನಾನ ಲಂಚ್ ಪ್ರಿಪೇರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇಲ್ಲಿ ಅವರೆಕಾಯಿ ಇತ್ತಲ್ವ, ಅವರೆಕಾಯ್ದು ಪಲಾವ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಫಸ್ಟು ಒಂದು ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ತೆಂಗಿನಕಾಯಿ, 1 ಇಂಚಷ್ಟು ಶುಂಠಿ, 1 ಗೆಡ್ಡೆ ಅಷ್ಟು ಬೆಳ್ಳುಳ್ಳಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ, 1 ಇಡಿ ಕೊತ್ತಂಬರಿ, 1 ಇಡಿ ಪುದೀನ ಮತ್ತು 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ. ಇಷ್ಟೇ ಇದಕ್ಕೆ ಮಸಾಲ. ಇದನ್ನು ಫೈನ್ ಪೇಸ್ಟಾಗಿ ಮಾಡಿಟ್ಕೊಬೇಕು. ಇದಕ್ಕೆ ಬೇರೆ ಥರ ಯಾವುದು ಮಸಾಲೆ ಹಾಕ್ತಾಯಿಲ್ಲ. ಇಷ್ಟು ಮಸಾಲೆನ ಫೈನ್ ಪೇಸ್ಟಾಗಿ ಮಾಡಿಟ್ಕೊಂಡಾದ್ಮೇಲೆ ನೆಕ್ಸ್ಟು ನಾನು ಒಂದು ಪಾನ್ಗೆ ಸ್ವಲ್ಪ ಎಣ್ಣೆ, ಒಂದು ತುಪ್ಪ ಹಾಕಿ ಗರಂ ಮಸಾಲ ಅಂದರೆ ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು, ಆಮೇಲೆ ಲೀವ್ಸ್ ಅದೇ ಎಲೆ ಹಾಕಿ ಚೆನ್ನಾಗೆ ಫ್ರೈ ಮಾಡ್ತಾಯಿದ್ದೀನಿ. ನಿಮಗೆ ಯಾವ ಫ್ಲೇವರ್ ಇಷ್ಟನೋ ಅದನ್ನು ಹಾಕ್ಕೊಂಡು ಎರಡು ಈರುಳ್ಳಿನ ಸಣ್ಣದಾಗಿ, ಅಂದರೆ ತುಂಬ ಚಿಕ್ಕ ಈರುಳ್ಳಿ, ಅದು ದಪ್ಪ ಈರುಳ್ಳಿ ಆದರೆ ಒಂದಾದರೆ ಸಾಕಾಗುತ್ತೆ. ಅದನ್ನು ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಕೊಂಡು ಕಲರ್ ಚೇಂಜ್ ಆಗೋಗಂಟ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಆಮೇಲೆ 2 ಟೊಮೆಟೊನೂ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾನು ಮಸಾಲೆ ಮಾಡಿಟ್ಟಿದ್ನಲ್ಲ ಅದನ್ನು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಆಯಿಲಲ್ಲಿ. ಯಾಕಂದರೆ ನಾವೆಲ್ಲ ಹಸಿದೇ ಹಾಕಿರೋದ್ರಿಂದ ಆಯಿಲಲ್ಲಿ ಚೆನ್ನಾಗೆ ಮಸಾಲೆ ಫ್ರೈ ಮಾಡಿದ್ರೆ ಅದ್ರ ವಾಸನೆ ಮನೆಯೆಲ್ಲ ಘಮ ಘಮ ಅಂತ ಇರುತ್ತೆ. ಅದನ್ನು ಫ್ರೈ ಮಾಡಾದಮೇಲೆ ನಾನು ಇಲ್ಲಿ ಒಂದು 1/4 kg ಆಗುವಷ್ಟು ಅವರೆಕಾಯಿನ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಮಸಾಲೆ ಜೊತೆ ಅವರೆಕಾಯಿನೂ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಇದನ್ನು ಲಿಡ್ನ ಕ್ಲೋಸ್ ಮಾಡಿ ನಾನು ಒಂದು 5 ನಿಮಿಷ ಫ್ರೈ ಆಗಕ್ಕೆ ಬಿಡ್ತೀನಿ. ಯಾಕಂದರೆ ಸುತ್ತ ಎಣ್ಣೆ ಎಲ್ಲ ಬಿಟ್ಕೊಳ್ಳುತ್ತೆ. ಅಲ್ಲಿ ತನಕ ಮಸಾಲೆನ ಚೆನ್ನಾಗಿ ಫ್ರೈ ಮಾಡಿದಷ್ಟು ಮನೆಯೆಲ್ಲ ಸುವಾಸನೆ ಘಮ ಘಮ ಅಂತ ಇರುತ್ತೆ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ. ನಾನಿಲ್ಲಿ 2 ಗ್ಲಾಸ್ ಅಕ್ಕಿಗೆ 3.5 ಗ್ಲಾಸಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಅಕ್ಕಿನ ಫಸ್ಟೇ ನೆನೆಸಿಟ್ಟಿದೆ. ಸೊ ನಾನು ಇಲ್ಲಿ ನೀರು ಕುದಿಯೋ ತನಕ ಪಕ್ಕದಲ್ಲಿ ವೈಟ್ ರೈಸು ಮಾಡೋಕೆ ಇಟ್ಕೊಂಡ್ಬಿಡ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು 2ರಿಂದ 3 ವಿಜಿಲ್ ಹೊಡೆಸಿದ್ರೆ ಬಿಸಿ ಬಿಸಿಯಾದ ಅವರೆಕಾಯಿ ಪಲಾವ್ ರೆಡಿ ಆಗಿರುತ್ತೆ. ಅಂದರೆ ಈ ಪಲಾವ್ ಮಾಡಬೇಕಾದ್ರೆ ನಾವು ಮೊದಲೇ ಅಕ್ಕಿನ ನೆನೆಸಿಟ್ರೆ ಉದ್ರಾಗುತ್ತೆ, ಇಲ್ಲಾಂದರೆ ಮುದ್ದೆ ಥರ ಆಗಿಬಿಡುತ್ತೆ. ನಾನು ಯಾವಾಗ್ಲೂ ಪ್ರಿಪ್ರೇಷನ್ ಮುಂಚೆನೇ ನೆನೆಸಿಟ್ಬಿಟ್ಟು ಪ್ರಿಪ್ರೇಷನ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ನೀಟಾಗೆ ಒಂದು 10-15 ನಿಮಿಷ ಚೆನ್ನಾಗಿ ಅಕ್ಕಿ ನೆಂದಿರೋ ಅಕ್ಕಿನೆಲ್ಲ ಹಾಕಿದ್ರೆ ಒಂದು 2 ವಿಜಿಲಾದರೂ ಸಾಕಾಗುತ್ತೆ. ಯಾಕಂದರೆ ಅಕ್ಕಿ ನೆಂದಿರುತ್ತಲ್ಲ, ಸಾಫ್ಟಾಗಿ ಬೇಗ ಆಗಿಬಿಡುತ್ತೆ. ಇದು ಬೇಯೋಷ್ಟರಲ್ಲಿ ನಾನು ಪಕ್ಕದಲ್ಲಿ ಒಂದು ಕಡೆ ರೈಸಿಗೆ ಇಟ್ಕೊತೀನಿ, ಒಂದು ಕಡೆ ಕಡಲೆಕಾಳು ಉಸ್ಲಿ ಮಾಡೋಣ, ಕಾಬೂಲ್ ಕಡಲೆಕಾಳು ಉಸ್ಲಿ ಮಾಡೋಣ ಅಂತ ಕಾಬೂಲ್ ಕಡಲೆಕಾಳು ಉಸ್ಲಿಗೆ ಕಡಲೆಕಾಳು ಬೇಯಿಸಿಟ್ಕೊಂಡಿದ್ದೆ. ನೈಟೇ ಸ್ವಲ್ಪ ನೆನೆಸಿಟ್ಟಿದ್ದೆ, ಅದೇ ಇತ್ತು. ಹಾಗಾಗಿ ಅದರಿಂದ ಉಸ್ಲಿ ಮಾಡಿಬಿಡೋಣ ಅಂತ ಒಂದು 3 ವಿಜಿಲ್ ಹೊಡೆಸ್ಕೊಂಡು ಇಟ್ಕೊಂಡಿದ್ದೀನಿ. ಅದಕ್ಕೆ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಫಸ್ಟು ಆಯಿಲ್ ಹಾಕಿ ಸ್ವಲ್ಪ ಸಾಸಿವೆ ಚಿಟಪಟ ಆದಮೇಲೆ ಕಡಲೆಬೇಳೆ ಎಲ್ಲ ಫ್ರೈ ಆದಮೇಲೆ ಹಸಿಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ದೊಡ್ಡ ಸೈಜ್ ಈರುಳ್ಳಿನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇಷ್ಟೇ, ಜಾಸ್ತಿ ಎಕ್ಸ್ಟ್ರಾ ಯಾವುದು ಮಸಾಲೆ ಹಾಕಲ್ಲ ನಾನು. ಚಾಟ್ ಮಸಾಲ ಆಗಲಿ, ಗರಂ ಮಸಾಲ ಆಗಲಿ ಯಾವ ಮಸಾಲನೂ ಹಾಕಲ್ಲ. ಜಸ್ಟ್ ಹಸಿಮೆಣ್ಸಿನ್ಕಾಯಿ ಖಾರಕ್ಕೋಸ್ಕರ ಹಾಕ್ಕೊತೀನಿ. ಈರುಳ್ಳಿಗೆ ಸ್ವಲ್ಪ ಉಪ್ಪು ಹಾಕ್ತೀನಿ, ಯಾಕಂದರೆ ನಾನು ಕಾಳು ಬೇಯಿಸ್ಕೊಬೇಕಾದ್ರೂ ಹಾಕ್ಕೊಂಡಿದ್ದೆ. ಸೊ ಹಾಗಾಗಿ ಈರುಳ್ಳಿಗೆ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಬೇಯಿಸಿರೋ ಕಾಳನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಲಾಸ್ಟಲ್ಲಿ ಲೆಮನ್ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಬೇಡ ಅಂದರೆ ಅಷ್ಟೇ ಕಾಯಿ ತುರಿ, ಹಸಿ ತೆಂಗಿನಕಾಯಿ ತುರಿನ ಹಾಕ್ತಾಯಿದ್ದೀನಿ. ಹಸಿ ತೆಂಗಿನಕಾಯಿ ತುರಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ರೆ ಕಾಬೂಲ್ ಕಡಲೆಕಾಳು ಪಲ್ಯನೂ ರೆಡಿ ಆಗಿಬಿಡುತ್ತೆ. ಈ ಕಡೆ ವೈಟ್ ರೈಸು ಆ ಕಡೆ ರೆಡಿ ಆಗ್ತಾಯಿದೆ. ಮತ್ತು ನಾನಿಲ್ಲಿ ಸ್ವಲ್ಪ ಲೈಟಾಗೇ ಇರಲಿ ಅಂದ್ಬಿಟ್ಟು ಬೇಳೆ ದಾಲ್ ಮಾಡ್ಕೊತಾ ಇದ್ದೀನಿ. ಬೇಳೆ ಸಾಂಬಾರು ಥರ, ಆದರೆ ಸಾಂಬಾರೆಲ್ಲ ರುಬ್ಬಿ ಮಾಡ್ತಾಯಿಲ್ಲ, ಸುಮ್ಮನೆ ಹಾಗೆ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಫಸ್ಟು ಒಂದು ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ, ಸಾಸಿವೆ ಚಿಟಪಟ ಆದಮೇಲೆ ಸ್ವಲ್ಪ ಜೀರಿಗೆನೂ ಹಾಕಾದ್ಮೇಲೆ ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿನೂ ಹಾಕ್ತೀನಿ ನಾನು, ಒಂದು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಹಸಿಮೆಣ್ಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ ಎರಡೂ ಹಾಕಿ ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಇದ್ರ ಮಧ್ಯೆ ಸ್ವಲ್ಪ ಇಂಗು ಹಾಕ್ತೀನಿ, ಘಮ ಚೆನ್ನಾಗಿರುತ್ತೆ ಅಂತ. ಇಂಗು ಹಾಕಿ ಚೆನ್ನಾಗಿ ಫ್ರೈ ಮಾಡಾದಮೇಲೆ ಒಂದು ದೊಡ್ಡ ಸೈಜು ಈರುಳ್ಳಿನೂ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು, ಈರುಳ್ಳಿ ಕಲರ್ ಚೇಂಜ್ ಆಗೋ ಗಂಟ.
ಆಮೇಲೆ ಬೇಳೆ ಸಾಂಬಾರಿಗೆ ಟೊಮೆಟೊ ಜಾಸ್ತಿ ಹಾಕಿದ್ರೆ ತುಂಬ ಟೇಸ್ಟ್ ಇರುತ್ತೆ. ಸೊ ಹಾಗಾಗಿ ನಾನು ದಪ್ಪದು 2 ಟೊಮೆಟೊನ ಹಾಕ್ತಾಯಿದ್ದೀನಿ ಸಣ್ಣದಾಗಿ ಕಟ್ ಮಾಡಿ. ಟೊಮೆಟೊ ಫುಲ್ ಸಾಫ್ಟ್ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಬೇಕು. ಈ ಸಾಫ್ಟ್ ಆಗಬೇಕು ಅಂದರೆ ಫಸ್ಟು ನಾನು ಸ್ವಲ್ಪ ಹುಣಸೆಹಣ್ಣ ನೆನೆಸಿಟ್ಟಿದ್ದೆ, ಅದ್ರನ್ನ ರಸ ಹಾಕ್ಕೊತೀನಿ. ಮತ್ತು ಅರ್ಶಿನದ ಪುಡಿ, ಉಪ್ಪು, ಖಾರ ಎಲ್ಲ ಇವಾಗೆ ಹಾಕ್ಕೊಂಡು ಚೆನ್ನಾಗೆ ಕುದಿಯೋಕ್ಕೆ ಬಿಡ್ತೀನಿ. ಯಾಕಂದರೆ ಫುಲ್ ಅದು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ಕೊಬೇಕು, ಟೊಮೆಟೊ ಎಲ್ಲ ಸಾಫ್ಟ್ ಆಗಬೇಕು, ಅಲ್ಲಿ ಗಂಟ ಚೆನ್ನಾಗೆ ಬೇಯಿಸ್ಕೊಬೇಕು. ಸೊ ಖಾರಕ್ಕೆ ನೋಡಿಕೊಂಡು 1-2 ಸ್ಪೂನ್ ಖಾರದ ಪುಡಿ ಹಾಕ್ಕೊಳ್ಳಿ. ಸಾಂಬಾರು ಪುಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಚಿಲ್ಲಿ ಪೌಡ್ರು ಅಷ್ಟು ಚೆನ್ನಾಗಿರಲ್ಲ. ಸಾಂಬಾರು ಪೌಡ್ರ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಾದಮೇಲೆ ಟೊಮೆಟೊ ಫುಲ್ ಸಾಫ್ಟ್ ಆಗಂಟ ಬೇಯಬೇಕು. ಅಂದರೆ ಆ ಹುಳಿಲೇ ಚೆನ್ನಾಗಿ ಟೊಮೆಟೊ ಬೆಂದರೆ ತುಂಬ ಚೆನ್ನಾಗಾಗುತ್ತೆ ಟೊಮೆಟೊ ಸಾಂಬಾರು ಥರ. ನಾನು ಮೊದಲೇ ಬೇಯಿಸಿಟ್ಟಿರೋ ಅಂತಹ ಬೇಳೆನೂ ಹಾಕ್ಕೊಂಡು ಚೆನ್ನಾಗೆ ಕುದಿಸ್ಕೊತೀನಿ. ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಲೈಟಾಗಿರೋ ಬೇಳೆ ಸಾಂಬಾರು ರೆಡಿ ಆಗಿಬಿಟ್ಟಿರುತ್ತೆ. ಇದಕ್ಕೆ ಬೇಕಾದ್ರೆ ಆಲೂಗೆಡ್ಡೆ, ಬದನೆಕಾಯಿ, ನುಗ್ಗೆಕಾಯಿ ಏನು ಬೇಕಾದ್ರೂ ತರಕಾರಿ ಹಾಕ್ಕೊಬೋದು. ಏನೂ ಇಲ್ಲದೆ ಈ ಥರ ಪ್ಲೇನ್ ಟೊಮೆಟೊ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಎಲ್ಲ ಆಯಿತು. ಫೈನಲಿ ಈಗ ಆ ಕಡೆ ಪಾಯಸನೂ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ, ಅದನ್ನು ವೀಡಿಯೋ ಮಾಡೋಕ್ಕಾಗಿಲ್ಲ. ಎಲ್ಲ ಅಡುಗೆ ಎಲ್ಲ ಆದಮೇಲೆ ನಮ್ಮ ಅಣ್ಣಂಗೂ ರಾಖಿ ಕಟ್ತಾಯಿದ್ದೀನಿ. ಆ ವಿಡಿಯೋನೂ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ನಮ್ಮ ಅಣ್ಣ ತಮ್ಮ ಚೆನ್ನಾಗಿದ್ರೇ ನಾವು ಚೆನ್ನಾಗಿರ್ತೀವಿ. ನಾವು ಎಷ್ಟೇ ಗಂಡನ ಮನೇಲಿ ಚೆನ್ನಾಗಿದ್ರು ನಮ್ಮ ತವ್ರ ಮನೆಯಿಂದ ಯಾರಾನ ಒಬ್ಬರು ಬಂದರು ಎಷ್ಟು ಖುಷಿ ಆಗುತ್ತಲ್ವ ನಮ್ಮ ಹೆಣ್ಮಕ್ಳುಗಳಿಗೆ. ನನಗಂತೂ ತುಂಬ ಖುಷಿ ಆಗುತ್ತೆ. ಅದರಲ್ಲೂ ನನಗೆಷ್ಟು ಪುಣ್ಯ ನೋಡಿ, 4 ಜನ ಅಣ್ದಿರು. ನನಗೆ ಟೆನ್ಷನ್ನೇ ಇಲ್ಲ, ಒಬ್ಬರಲ್ಲ ಅಂದರೂ ಒಬ್ಬರು ಬಂದೇ ಬರ್ತಾರೆ ಹಬ್ಬದ ದಿನ. ಯಾವ ಸಲಿನೂ ಹಬ್ಬ ಮಿಸ್ ಆಗಿಲ್ಲ. ಸೊ ನಮ್ಮ ಅಣ್ಣಂಗೂ ರಾಖಿ ಕಟ್ಟಾಯಿತು. ನನ್ನ ಮಗ, ನನ್ನ ಮಗಳು ಇಬ್ಬರೂ, ನನ್ನ ಮಗಳೂ ನನ್ನ ಮಗಂಗೆ ರಾಖಿ ಕಟ್ತಾ ಇದ್ದಾಳೆ. ಅವ್ರ ಅಣ್ಣ ತಂಗಿನೂ ಬಾಂಧವ್ಯ ನಾವು ಏನು ಸಂಸ್ಕಾರ ಕಲಿಸ್ಕೊಡ್ತೀವೋ ಮಕ್ಳಿಗೆ, ಹಾಗೆ ನಾವು ಚಿಕ್ಕದ್ರಿಂದ ಹೇಳ್ಕೊಟ್ರೆ ದೊಡ್ಡವರಾದ್ಮೇಲೂ ನಮ್ಮ ಅಣ್ಣಂಗೆ ರಾಖಿ ಕಟ್ಟಬೇಕು ಅನ್ನೋದು ಒಂದಿರುತ್ತೆ. ಸೊ ಹಾಗಾಗಿ ನಾನು ಚಿಕ್ಕದ್ರಿಂದ ನಾಡ್ಕೊಂಬಂದಿರೋದನ್ನ ನನ್ನ ಮಕ್ಳಿಗೂ ಹೇಳ್ಕೊಡ್ತಾ ಇದ್ದೀನಿ. ಅವಳು ರಾಖಿ ಕಟ್ಟಿ ಸ್ವೀಟ್ಸ್ ಪಾಯಸ ಮಾಡಿದೆ. ಪಾಯಸ ಇಷ್ಟ ಇಲ್ಲ ಅಂತ ಚಾಕ್ಲೇಟ್, ಡೈರಿ ಮಿಲ್ಕ್ ಚಾಕ್ಲೇಟ್ ಕೊಟ್ಟು ಚಾಕ್ಲೇಟ್ ತಿಂದ್ಕೊಂಡು ಅವಳು ಆರತಿ ಮಾಡ್ತಾ ಇದ್ದಾಳೆ. ಅವ್ರಿಗೂ ಹೇಳಬೇಕು ನಿಮ್ಮ ಅಣ್ಣ ತಂಗಿ ಅಂತ ಗೊತ್ತಾಗಬೇಕು. ನನ್ನ ಮಗ ನೋಡಿ ಎಷ್ಟು ಕ್ಯೂಟಾಗಿ ಆಶೀರ್ವಾದ ಮಾಡ್ತಾ ಇದ್ದಾನೆ, ನನಗೆ ತುಂಬ ಇಷ್ಟ ಆಯಿತು. ಆಮೇಲೆ ಬ್ಯಾಂಗಲ್ಸ್ ತೊಗೊಂಡು ಬಂದಿದ್ದೆ, ಅವರಪ್ಪ ಬ್ಯಾಂಗಲ್ಸ್ ತೊಗೊಂಡು ಬಂದು ಕೊಡಿಸಿದ್ರು. ಇದು ನೋಡಿ ನನ್ನ ಮಗಂದು ರಕ್ಷಾ ಬಂಧನ ರಾಖಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಇವರಿಬ್ಬರು ನನ್ನ ಮಕ್ಳಿಗೆ ಯಾವಾಗಲೂ ಆಯುಸ್ಸು, ಆರೋಗ್ಯ, ಐಶ್ವರ್ಯ ಕೊಟ್ಟು ಆ ಭಗವಂತ ಸದಾ ಕಾಪಾಡಲಿ. ಅಣ್ಣ ತಂಗಿರು ಯಾವಾಗಲೂ ಸದಾ ಹೀಗೆ ಇರಲಿ. ಸೊ ಪಾಯಸ, ರಸ, ಕಡಲೆಕಾಳು ಉಸ್ಲಿ, ಪಲಾವು, ಮೊಸರು ಬಜ್ಜಿ, ಅನ್ನ ಇಷ್ಟು ರೆಡಿ ಮಾಡಿದ್ದೆ ಲಂಚ್ಗೆ. ಈ ವಿಡಿಯೋ ನೋಡಿ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾಪಿ ರಕ್ಷಾಬಂಧನ ಒನ್ಸ್ ಅಗೇನ್. ಬಾಯ್.